ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಕೃತಿಕಾ ದರ್ಶನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಈಸಿ ಆ್ಯಂಡ್ ಸಖತ್ ಟೇಸ್ಟಿಯಾಗಿ ಕ್ಯಾಪ್ಸಿಕಮ್ ರೈಸ್ ಬಾತ್ನ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ಹಾಗೆ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಬೆಳಗಿನ ಬ್ರೇಕ್ಫಾಸ್ಟಿಗೆ. ಈ ರೈಸ್ ಬಾತ್ ಜೊತೆಲಿ ಈರುಳ್ಳಿ ಪಕೋಡ ಅಂತೂ ಈ ವೆದರಲ್ಲಿ ಹೇಳಿ ಮಾಡಿಸ್ದಾಗಿರುತ್ತೆ. ಈ ಪಕೋಡ ರೆಸಿಪಿ ಕೂಡ ನಾನು ಇವತ್ತಿಲ್ಲಿ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಗ್ಯಾಸ್ನ ಆನ್ ಮಾಡಿಕೊಂಡು ಕುಕ್ಕರ್ನ ಬಿಸಿಗೆ ಇಟ್ಕೊಂಡಿದ್ದೀನಿ. ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ ನಂತರ ಹೋಲ್ ಸ್ಪೈಸಸ್ ಪಲಾವ್ಗೆ ಏನೇನು ಹಾಕ್ತೀವಿ ಅದೆಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಎಣ್ಣೆ ಕಾದ ನಂತರ ಹೋಲ್ ಸ್ಪೈಸಸ್ನ ಆ್ಯಡ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಚಕ್ಕೆ, ಮರಾಠಿ ಮೊಗ್ಗು, ಒಂದೆರಡು ಪಲಾವ್ ಎಲೆ, ಸೋಂಪು, ಲವಂಗ ಈ ಥರ ಹಾಕಿದೆ. ಹಾಗೆ 2 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಹಸಿ ಕರಿಬೇವಿನ ಎಲೆನ ಹಾಕಿ ಈರುಳ್ಳಿನ ಹಾಕಿ ಬಾಡಿಸ್ಕೊಂಡೆ. ನೆಕ್ಸ್ಟ್ ಆನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡಿಕೊಂಡೆ. ಈರುಳ್ಳಿ ಫ್ರೈ ಆಗಿದೆ ಅನ್ನಿಸ್ದಾಗ ಮತ್ತು ಟೊಮೆಟೊನ ಆ್ಯಡ್ ಮಾಡಿ ಅದನ್ನು ಕೂಡ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಉದ್ದುದಾಗಿ ಹೆಚ್ಚಿಟ್ಕೊಂಡಿರೋಂಥ ಕ್ಯಾಪ್ಸಿಕಮ್ನ ಕೂಡ ನಾನಿಲ್ಲಿ ಆ್ಯಡ್ ಮಾಡಿದೆ. ಅದು ಕೂಡ ಸ್ವಲ್ಪ ಮೆತ್ತಗಾಗೋ ರೀತಿ ಫ್ರೈ ಮಾಡಿಕೊಂಡೆ. ಇದೆಲ್ಲನೂ ನೀಟಾಗಿ ಫ್ರೈ ಆದಾಗ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನ ಆ್ಯಡ್ ಮಾಡಿಕೊಂಡೆ. ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಆ್ಯಡ್ ಮಾಡಿಕೊಂಡೆ. ಹಾಗೆಯೇ 1-2 ಚಿಟಿಕೆಯಷ್ಟು ಅರಿಶಿನ ಪುಡಿನೂ ಕೂಡ ಆ್ಯಡ್ ಮಾಡಿಕೊಂಡೆ. ಇವಾಗ ಇದೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಪ್ರತಿಯೊಂದು ಪದಾರ್ಥಕ್ಕೂ ಏನು ನಾವು ಇವಾಗ ಪುಡಿಗಳನ್ನ ಆ್ಯಡ್ ಮಾಡಿದ್ವಿ ಅದೆಲ್ಲದಕ್ಕೂ ಮಿಕ್ಸಪ್ ಆಗಬೇಕು. ಆ ರೀತಿಯಾಗಿ ನೀಟಾಗಿ ಕೈ ಆಡಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. 1-2 ನಿಮಿಷ ಈ ಮಸಾಲೆ ಎಲ್ಲ ಹತ್ಕೊಳ್ಳೋದಕ್ಕೆ ಅಂತ ಬಿಟ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಇದನ್ನು. ಸೊ ಇವಾಗ ನಾನು ಇದಕ್ಕೆ 1-2-3 ಟೇಬಲ್ ಸ್ಪೂನಷ್ಟು ಮೊಸರನ್ನ ಆ್ಯಡ್ ಮಾಡಿಕೊಂಡೆ. ಈ ಮೊಸರನ್ನ ಆ್ಯಡ್ ಮಾಡೋದ್ರಿಂದ ಕ್ಯಾಪ್ಸಿಕಮ್ ರೈಸ್ ಬಾತ್ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಟೊಮೆಟೊನ ಕಡಿಮೆ ತೊಗೊಂಡಿದ್ರಿಂದ ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಆ್ಯಂಡ್ ಇದನ್ನು ನೀಟಾಗಿ ಮಿಕ್ಸಪ್ ಮಾಡಿಕೊಂಡು ಸ್ವಲ್ಪ ಕುದಿ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ನಾನು 1.5 ಕಪ್ಪಷ್ಟು ಅಕ್ಕಿಗೆ 3 ಲೋಟ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಅದೇ ಕಪ್ಪಲ್ಲಿ ಅಕ್ಕಿನ ತೊಗೊಂಡಿದ್ದೆ, ಹಾಗಾಗಿ ಅದೇ ಕಪ್ಪಲ್ಲಿ ನಾನು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಅದನ್ನು ಕೈ ಆಡಿಸ್ಕೊಂಡು ಬಿಟ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುದಿಲಿಕ್ಕೆ ಅಂತ ಬಿಟ್ಬಿಡಿ. ಸ್ವಲ್ಪ ಕುದಿ ಬರೋಕ್ಕೆ ಸ್ಟಾರ್ಟ್ ಆದಾಗ ನಾವು ಅಕ್ಕಿನ ನೆನೆಸಿಟ್ಕೊಂಡಿರ್ತೀವಲ್ವ ಅದನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ನಾನು ಕಸ್ತೂರಿ ಮೇಥಿನ ಆ್ಯಡ್ ಮಾಡಿದ್ದೀನಿ. ಇದು ನಿಮ್ಗೆ ಆಪ್ಷನಲ್ಲು ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಓಕೆ. ನೋಡಿ ಈ ಥರ ಕುದಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇವಾಗ ನಾನೇನು ತೊಗೊಂಡಿದ್ದೆ ಅಕ್ಕಿನ ಮೆಷರ್ ಮಾಡಿ ತೊಳೆದು ನೆನೆಸಿಟ್ಕೊಂಡಿದ್ದೆ ಆ ಅಕ್ಕಿನ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನೋಡಿ ಅಕ್ಕಿನ ಆ್ಯಡ್ ಮಾಡಿದ್ಮೇಲೂ ಕುದಿ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಈ ಥರ ಸ್ವಲ್ಪ ಅಕ್ಕಿನ ಅಲ್ಲೇ ಬೇಯಿಸ್ಕೊಳ್ಳಿ ಒಲೆ ಮೇಲೇ. ಅಕ್ಕಿನ ಒಲೆ ಮೇಲೆ ಬೇಯಿಸ್ಕೊಳ್ಳೋದ್ರಿಂದ ನಮಗೆ ಇನ್ನೊಂದು ವಿಸಿಲ್ನ ಹೊಡಿಸ್ಕೊಂಡ್ರೆ ತುಂಬ ಉದುದ್ರಾಗಿ ಕ್ಯಾಪ್ಸಿಕಮ್ ರೈಸ್ ಬಾತ್ ರೆಡಿಯಾಗಿರುತ್ತೆ. ಸೊ ಈಗ ನಾನು ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಸಿಲ್ನ ಕೂಗಿಸ್ಕೊಳ್ತಾ ಇದ್ದೀನಿ. ಸೊ ಆ ವಿಸಿಲ್ ಬರೋದ್ರೊಳಗೆ ಸೈಡ್ ಡಿಶ್ ಆಗಿ ಈರುಳ್ಳಿ ಪಕೋಡ ಮಾಡ್ಕೊಳ್ಳೋಣ, ಈ ವೆದರ್ಗೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಸೊ ನಾನಿಲ್ಲಿ 5-6 ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದಾಗಿ ಹೆಚ್ಕೊಂಡು ಈರುಳ್ಳಿ ಪಕೋಡಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಕೈಯಲ್ಲಿ ಕಲಿಸ್ಕೊತ ಈರುಳ್ಳಿಗಳನ್ನ ಬಿಡಿಯಾಗಿ ಬಿಡಿಸ್ಕೊಳ್ಳಿ. ಇದರಿಂದ ಈರುಳ್ಳಿ ಪಕೋಡ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಹಸಿರು ಮೆಣಸಿನ್ಕಾಯಿ 2 ಹೆಚ್ಕೊಂಡಿದ್ದೆ ನಾನು, ಬಿಕಾಸ್ ನಾನು ಚಿಲ್ಲಿ ಪೌಡರ್ನ ಕೂಡ ಇದರಲ್ಲಿ ಆ್ಯಡ್ ಮಾಡ್ತೀನಿ. ಸೊ ನಿಮ್ಮ ಖಾರಕ್ಕೆ ಅನುಸಾರವಾಗಿ ನೀವು ಇಲ್ಲಿ ಹಸಿರು ಮೆಣಸಿನ್ಕಾಯಿನ ತೊಗೊಳ್ಬೇಕಾಗತ್ತೆ. ಹಸಿ ಕರಿಬೇವಿನ ಎಲೆನ ಆ್ಯಡ್ ಮಾಡಿಕೊಂಡೆ. ಹಾಗೆಯೇ ಸ್ವಲ್ಪ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡೆ. 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. 1 ಚಿಟಿಕೆ ಅರಿಶಿನ ಪುಡಿನ ಕೂಡ ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಯಲ್ಲಿ ಸ್ವಲ್ಪ ಅಜ್ವೈನ್ನ ಆ್ಯಡ್ ಮಾಡಿಕೊಂಡು ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಪಕೋಡ ತುಂಬಾ ಟೇಸ್ಟಿ ಆ್ಯಂಡ್ ಕ್ರಿಸ್ಪಿಯಾಗಿರುತ್ತೆ. ಪ್ರತಿಯೊಂದು ಈರುಳ್ಳಿಗೂ ಆ್ಯಡ್ ಮಾಡಿರೋಂಥ ಪದಾರ್ಥಗಳು ಹಚ್ಕೊಂಡಿರುತ್ತೆ.
ನೆಕ್ಸ್ಟ್ ಈಗ ನಾನಿಲ್ಲಿ ಇದಕ್ಕೆ ಒಂದೊಂದೇ ಸ್ಪೂನ್ ಕಡಲೆ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗ್ತೀನಿ. ನೋಡಿ ಈ ರೀತಿಯಾಗಿ ಆ್ಯಡ್ ಮಾಡ್ಕೊಳ್ತಾ ಕಲಿಸ್ಕೋಬೇಕಾಗತ್ತೆ. ಅದಕ್ಕೆ ನಾನು 3 ಸ್ಪೂನ್ ಕಡಲೆ ಹಿಟ್ಟಿಗೆ ಒಂದೇ 1 ಸ್ಪೂನ್ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ತಾ ಹೋಗ್ತಾ ಇದ್ದೀನಿ. ಬೇಕು ಅನ್ನಿಸ್ದಾಗ ನಾನು 1-2 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಆ್ಯಡ್ ಮಾಡಿಕೊಂಡು ಅದೇ ಹದದಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ಬೇಕ್ರಿ ಶೈಲಿಯಲ್ಲಿ ನಾವು ಪಕೋಡ ಮಾಡ್ಕೋಬೇಕು ಅಂತ ಅಂದಾಗ ತುಂಬ ಕಡಲೆ ಹಿಟ್ಟನ್ನು ಹಾಕಿ ಅತಿಯಾಗಿ ಹಿಟ್ಟಾಗಿ ಕಲಿಸ್ಕೊಂಡ್ರೆ ಅದು ಚೆನ್ನಾಗಿ ಅನಿಸಲ್ಲ. ಪಕೋಡ ಕ್ರಿಸ್ಪಿಯಾಗಂತೂ ಬರಲ್ಲ, ತುಂಬ ಮೆತ್ತಗಾದಂಗೆ ಬೋಂಡ ಥರ ಅನಿಸ್ಬಿಡುತ್ತೆ. ಸೊ ಪಕೋಡ ಅನ್ನೋ ಹೆಸರಿಗೆ ತಕ್ಕನಾಗಿ ನಾವು ಮಾಡಬೇಕಂತಂದರೆ ಇದೇ ರೀತಿಯಾಗಿ ನಾವು ಕಲಸಿಟ್ಕೋಬೇಕಾಗತ್ತೆ. ಇದನ್ನೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಕುಕ್ಕರ್ ಕೂಡ ವಿಸಿಲ್ ಆಗಿತ್ತು. ವಿಸಿಲ್ ಹೋಗಿ ಕುಕ್ಕರ್ ತಣ್ಣಗಾಗೋ ತನಕ ಕುಕ್ಕರ್ನ ರೆಸ್ಟಲ್ಲಿ ಬಿಟ್ಬಿಟ್ಟು ನೆಕ್ಸ್ಟ್ ಈಗ ಈ ಸ್ಟವ್ ಮೇಲೆ ಬಾಣಲಿನ ಬಿಸಿಗಿಟ್ಕೊಂಡು ಎಣ್ಣೆ ಹಾಕ್ಕೊಂಡು ಪಕೋಡನ ಪ್ರಿಪೇರ್ ಮಾಡ್ಕೊಂಡು ಬಿಡೋಣ. ಈ ರೀತಿಯಾಗಿ ನಾನು 1-2 ಬ್ಯಾಚ್ ಪಕೋಡಗಳನ್ನ ಎಣ್ಣೆಯಲ್ಲಿ ಕರೆದಿಟ್ಕೊಂಡೆ. ವಿಸಿಲ್ ಬಂದಾಯಿತು. ವಿಸಿಲ್ ನಂತರ ಓಪನ್ ಮಾಡಿದೆ. ನೋಡಿ ಯಾವ ರೀತಿಯಾಗಿ ಟೇಸ್ಟಿಯಾಗಿ ತುಂಬ ಉದುರಾಗಿ ಕ್ಯಾಪ್ಸಿಕಮ್ ರೈಸ್ ಬಾತ್ ರೆಡಿಯಾಗಿದೆ ಅಂತ. ತುಂಬ ಇನ್ಸ್ಟೆಂಟ್ ಆ್ಯಂಡ್ ಕಡಿಮೆ ಸಮಯದಲ್ಲೇ ನೀವು ಇದನ್ನು ಟ್ರೈ ಮಾಡ್ಬೋದು. ಇನ್ನು ಟ್ರೈ ಮಾಡಿಲ್ಲ ಅಂದರೆ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಈ ಕ್ಯಾಪ್ಸಿಕಮ್ ರೈಸ್ ಬಾತ್ ಜೊತೆಲಿ ನಾನು ಮಾಡ್ಕೊಂಡಂಥ ಸ್ನ್ಯಾಕ್ಸ್ ಈರುಳ್ಳಿ ಪಕೋಡ, ಈ 2 ರೆಸಿಪೀಸ್ಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇದೇ ರೀತಿ ಈಸಿ ರೆಸಿಪೀಸ್ಗಾಗಿ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ನ ಮಾಡಿ. ಅಪ್ಕಮಿಂಗ್ ವ್ಲಾಗ್ಸ್ನಲ್ಲಿ ಸಿಗ್ತೀನಿ. ಟಿಲ್ ದಟ್ ಮಿಸ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.